ಸೇವೆ ಮಾಡುವಂತೆ, ಅನೇಕ ಜನಗಳು ಈ ಸೇವೆಯಲ್ಲಿ ಸೇವೆ ಮಾಡುವಂತೆ, ಅನೇಕ ಸೇವಕರುಗಳು ಎದ್ದೇಳುವಂತೆ ನಾವು ಪ್ರಾರ್ಥಿಸೋರಾಗೋಣ. ಸಭೆಯೇ ನಾವೆಲ್ಲರೂ ಪ್ರಾರ್ಥಿಸೋದಾದ್ರೆ 4 ಸೇವೆಯನ್ನು ನೆನೆಸಿ ದೇವರು 4 ಬ್ರಾಂಚ್ ಸಭೆಗಳನ್ನ ಕೊಟ್ಟಿರುವಂತದ್ದಕ್ಕಾಗಿ ಸ್ತೋತ್ರ ಮಾಡಿ, ಅನೇಕ ಜನಗಳಿಗಾಗಿ, ಅನೇಕ ಆತ್ಮಗಳಿಗಾಗಿ ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುವುದಾಗೋಣ. ನಮ್ಮ ಸೇವೆಗಾಗಿ, ನಮ್ಮ ಎಲ್ಲ ಸಭಿಕರಿಗಾಗಿ, ದೇವರು ಕೊಟ್ಟಂತ 4 ಬ್ರಾಂಚ್ ಚರ್ಚಸ್ ಗಳಿಗಾಗಿ, ಸೇವೆಗಾಗಿ, ಹಳ್ಳಿಯ ಸೇವೆಗಾಗಿ, ನಮ್ಮ ಮಧ್ಯದಲ್ಲಿ ಬೆಂಗಳೂರು ಪ್ರಾಂತದಿಂದ ಬಂದಿರುವಂತಹ ನಮ್ಮ ಸೇವೆಯ ಏನ್ ಮಾಡೋದು ದೇವರೇ ಅಂತ ಹೇಳಿ ದೇವರ ಸಮ್ಮುಖದಲ್ಲಿ ನಿಂತ್ಕೊಂಡಾಗ ನನ್ನ ಕರ್ತನಾದ ದೇವರು ಉತ್ತರ ಕೊಡಲಿಕ್ಕೆ ಶಕ್ತರಾಗಿದೆ. ಆಮೇಲೆ ಈ ವರ್ಷ 18ನೇ ತಾರೀಕು, ಜೂನ್ 18ನೇ ತಾರೀಕು ನನ್ನ ಜೂನ್ ಪ್ರತಿ ವರ್ಷ ದೇವರ ಒಂದು ಪರಿಶುದ್ಧವಾದ ನಮಗೆ ಮಹಿಮೆಯುಂಟಾಗಲಿ. ಈ ದಿವಸ ನಡೆದಂಥ ಉಜ್ಜೀವನ ಕೂಟವು ಒಳ್ಳೆಯ ಒಂದು ಆಶೀರ್ವಾದಕರವಾಗಿತ್ತು ಮತ್ತು ಆರಾಧನೆಯು ಸಹ ಕೊಯ್ ಟೀಮ್ ಅವರು ಚೆನ್ನಾಗಿ ನಡೆಸಿಕೊಟ್ಟು ಅದ್ಭುತವಾಗಿತ್ತು. ಅದೇ ರೀತಿಯಾಗಿ ಬೆಂಗಳೂರು ಕೊಳ್ಳೇಗಾಲ ಪಟ್ಟಣದಿಂದ ಬಂದಂಥ ಪಾಸ್ಟರ್ ದೈವಸೇವಕರು ಕೊಟ್ಟಂಥ ವಾಕ್ಯವು ಸಹ ಆಶೀರ್ವಾದಕರವಾಗಿತ್ತು. ದೇವರಲ್ಲಿ ನಾವಿರುವಾಗ ದೇವರು ನಮಗೆ ಯಾವುದೇ ಒಂದು ಕೊರತೆಗಳಿಲ್ಲದೆ, ಯಾವುದೇ ಒಂದು ಶೋಧನೆಗಳು ಬಂದರೂ ಸಹ ದೇವರು ನಮ್ಮನ್ನು ಕಾಪಾಡಿ ನಡೆಸ್ತಾರೆ ಎಂಬುದಾಗಿ ದೇವರು ಕೊಟ್ಟಂತ ಒಂದು ಅದ್ಭುತವಾದ ದಿನದಲ್ಲಿ ಒಳ್ಳೆ ಸ್ಪಿರಿಚುವಲ್ ವಾಕ್ಯಗಳನ್ನು ದೇವರ ಸೇವಕರ ಮುಖಾಂತರ ನಮಗೆ ತಿಳಿಸಿಕೊಟ್ರು. ಆದ್ರಿಂದ ನಾವು ಅನೇಕ ವಾಕ್ಯಗಳ ರಹಸ್ಯಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಆತರ ವಾಕ್ಯಗಳನ್ನು ದೇವರು ಆತರ ಸೇವಕರ ಮುಖಾಂತರ ಎರಡನೇದು, ಆ ಊರಲ್ಲಿ 100ಕ್ಕೆ ಮಕ್ಕಳಿಲ್ಲದೆ 60% ಅಷ್ಟು ಜನ ಮಕ್ಕಳಿಲ್ಲದೆ ಇಲ್ಲ. ಅದು 20 ವರ್ಷ, 30 ವರ್ಷ, 40 ವರ್ಷ ಈ ರೀತಿಯಾಗಿ ಆದ್ರೂ ಕೂಡ ಅವ್ರಿಗೆ ಮಕ್ಕಳಾಗಿಲ್ಲ. ಇದರ ಒಂದು ಕೊರತೆ ನಾನು ಅಲ್ಲಿ ಕೇಳಿದೆ. ಸೊ ನಾನು ಹೇಳಿದೆ, ದೇವರು ಏಸಪ್ಪ ಇದನ್ನ ಅದ್ಭುತವಾಗಿ ಮಾಡ್ಲಿಕ್ಕೆ ನಮ್ಮಲ್ಲಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಈ ಒಂದು ದಿನದಲ್ಲಿ ಉಜ್ಜೀವನ ಕೂಟದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಅದೇ ರೀತಿ ತಪ್ಪಿ ಹೋದಂತ ಆತ್ಮಗಳು ಬಂದು ಈ ಒಂದು ಉಜ್ಜೀವನ ಕೂಟದಲ್ಲಿ ಬಲವನ್ನು ಹೊಂದಿಕೊಂಡಿದ್ದಾರೆ. ಅದು ಯಾವ ರೀತಿ ಅಂದ್ರೆ, ಈ ಒಂದು ದಿನದಲ್ಲಿ ವಾಕ್ಯ ಯಾವ ರೀತಿ ಅಂದ್ರೆ ಒಂದು ಆಶೀರ್ವಾದಕರವಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಆ ವಾಕ್ಯದಿಂದ ಪ್ರತಿಯೊಬ್ಬರು ಬಲ ಹೊಂದಿಕೊಂಡ್ರು. ಅದೇ ರೀತಿ ಪ್ರತಿಯೊಬ್ಬರು ಒಂದು ಉಜ್ಜೀವನ ಮಳೆಯನ್ನು ಹೊಂದಿಕೊಂಡ್ರು. ಈ ಒಂದೆರಡು ನಮ್ಮ ಸಭೆಗಳ ಎಲ್ಲ ಸೇವಾ ಹೇಗೆ ಬಹಳ ಸಂತೋಷ.
ದಿನದಲ್ಲಿ ಉಜ್ಜೀವನ ಕೂಟಕ್ಕೆ ನಾವು ನಮ್ಮ ಕುಟುಂಬ ಸಮೇತವಾಗಿ ಬರ್ತಿದ್ದಕ್ಕೆ ಅದರಲ್ಲಿ ಸ್ತೋತ್ರ ಸಲ್ಲಿಸೋಣ. ವಿಶೇಷವಾಗಿ ಒಂದು ಕೂಟ ಆಶೀರ್ವಾದಕರವಾಗಿತ್ತು. ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸುವಂಥ ದೇವರನ್ನು ಸಹಾಯ ಮಾಡಿದ್ದಾನೆ. ಕುಗ್ಗಿ ಹೋಗಿರುವಂಥ ಆತ್ಮಗಳು, ಬಲಹೀನ ಆಗಿರುವಂಥ ಆತ್ಮಗಳು ಈ ಒಂದು ಉಜ್ಜೀವನ ಕೂಟದಲ್ಲಿ ಉಜ್ಜೀವನ ಹೊಂದಿಕೊಳ್ಳುವಂತೆ ದೇವರನ್ನು ಸಹಾಯ ಮಾಡಿದ್ದಾನೆ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಕರೆದಂಥ ದೇವರ ನಂಬಿಕೆಸನ್ನು ಈ ಒಂದು ವಾಕ್ಯ ಯಾವ ರೀತಿ ಅಂದರೆ, ನಮ್ಮ ಜೊತೆಯಲ್ಲಿ ಯಾರು ಇದ್ದಾರೋ ಯಾರು ಇರಲ್ಲೋ, ಆದರೆ ದೇವರು ಮಾತ್ರ ಸದಾಕಾಲವು ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರ್ತೀನಿ ಅಂತ ವಾಗ್ದಾನ ಮಾಡಿದಂಥ ದೇವರು ವಾಕ್ಯ ಮುಖಾಂತರ ಪ್ರತಿದಿನವೂ, ಪ್ರತಿ ಗಳಿಗೆ, ಪ್ರತಿ ನಿಮಿಷವೂ ದೇವರು ನಮ್ಮೊಟ್ಟಿಗೆ ಇದ್ದು ಕಾರ್ಯ ಮಾಡ್ತಾರಂತ ಈ ಜೂನ್ ಕೂಟದಲ್ಲಿ ನಮಗೆ ಒಂದು ಬಲವನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಂಥ ಸಮಯಕ್ಕಾಗಿ, ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಅಯ್ಯೋ ಗುರುವೇ, ಸಾಯ್ತಾ ಇದ್ದೀನಿ, ಕಾಪಾಡಿ ಎಂದು ಎಷ್ಟು ನಮಗೆ ನಾನಿವತ್ತು ಹೇಗೆ ನೋಡುತ್ತೆ. ಸ್ವಾಮಿ ಮಹಾಕೃಪೆ ನಮ್ಮನ್ನು ಏನ್ ಮಾಡಿದ್ದಾರೆ, ಬದಲಿಸಿದ್ದಾರೆ. ಇವಾಗ ನಾನು ಯಾರಿಗೋಸ್ಕರ ಬದುಕಬೇಕು ಅಷ್ಟೇ ಅಲ್ಲ, ಅದು ನ್ಯಾಯ. ಹೌದಲ್ವ? ನಾನು ಕ್ರಯಕ್ಕೆ ಕೊಳ್ಳಲು ಕೊಟ್ಟವರು. ಈ ನಡುವೆ ತುಂಬಾ